ಸಾಗರ ತಾಲೂಕಿನಲ್ಲಿ ಅಕ್ರಮ ಚಟುವಟಿಕೆಗಳಾದ ಗಾಂಜಾ ಸಾಗಾಣಿಕೆ, ಸೇವನೆ ಹಾಗೂ ಓಟ್ಸಿ ಮಟ್ಕಾ ನಿಯಂತ್ರಣಕ್ಕೆ ಇಲಾಖೆ ಅಗತ್ಯ ಕ್ರಮ ಕೈಗೊಂಡಿದೆ. ಗಾಂಜಾ ಸೇವನೆ ಹಾಗೂ ಸಾಗಾಣಿಕೆ ಕಂಡು ಬಂದರೆ ಇಲಾಖೆಗೆ ತಿಳಿಸಿ, ನಿಮ್ಮ ಹೆಸರನ್ನು ಗೌಪ್ಯವಾಗಿ ಇರಿಸುತ್ತೇವೆ ಎಂದು ಜಿಲ್ಲಾ ಪೊಲೀಸ್ ರಕ್ಷಣಾಧಿಕಾರಿ ನಿಖಿಲ್ ಬಿ ಹೇಳಿದರು. ಸಾಗರದಲ್ಲಿನ ಪೊಲೀಸ್ ಇಲಾಖೆ ವತಿಯಿಂದ ಗುರುವಾರ ಈದ್ ಮಿಲಾದ್ ಹಾಗೂ ಗಣಪತಿ ಹಬ್ಬದ ಅಂಗವಾಗಿ ಕರೆಯಲಾಗಿದ್ದ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೀವು ಕೊಡುವ ದೂರು ಸಾಗರ ಠಾಣೆಗೆ ಹೋಗೋದಿಲ್ಲ, ನೇರವಾಗಿ ಶಿವಮೊಗ್ಗದ ನನ್ನ ಕಚೇರಿಗೆ ಬರ್ತದೆ. ಆಗ ಅವರ ಮಟ್ಟ ಹಾಕಲು ಅನುಕೂಲವಾಗ್ತದೆ ಎಂದರು. ಇನ್ನು ಸಾಗರದಲ್ಲಿ ಸಮಸ್ಯೆ ಏನೇ ಇದ್ರೂ ಅದಕ್ಕೆ ಕಾರಣವನ್ನು ಪತ್ತೆ ಹಚ್ಚಿ ಇಲಾಖೆಗೆ ನೆರವಾಗ್ತಿದ್ದೀರಿ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಇಲಾಖೆ ಜೊತೆಗೆ ಸಾಗರದ ಜನರು ಹೆಚ್ಚಿನ ಸಹಕಾರ ನೀಡ್ತಿರೋದಕ್ಕೆ ಇಲಾಖೆ ನಿಮಗೆ ಧನ್ಯವಾದ ಸಲ್ಲಿಸಿದೆ. ಈದ್ ಮಿಲಾದ್ ಹಾಗೂ ಗಣಪತಿ ಹಬ್ಬವನ್ನು ಶಾಂತಿ ಮತ್ತು ಸೌಹಾರ್ದವಾಗಿ ಆಚರಿಸುವ ನಿಟ್ಟಿನಲ್ಲಿ ಎರಡೂ ಕೋಮಿನವರು ಸಹಕಾರ ನೀಡಬೇಕು ಅಂತ ಹೇಳಿದರು. ಇನ್ನು ಶಿವಮೊಗ್ಗದಲ್ಲಿ ಗಾಂಜಾ ಸೇವನೆ ಹಾಗೂ ಸಾಗಾಣಿಕೆ ಸಂಬಂಧಿಸಿದಂತೆ 2,000ಕ್ಕೂ ಹೆಚ್ಚು ದೂರುಗಳು ಬಂದಿದ್ದು, ಗಾಂಜಾ ಮಾರಾಟ ಮಾಡ್ತಿದ್ದ 200ಕ್ಕೂ ಹೆಚ್ಚು ಜನರ ಮೇಲೆ ಎಫ್ಐಆರ್ ದಾಖಲಿಸಿದೆ. ನಶಮುಕ್ತ ಸಮಾಜ ನಿರ್ಮಾಣ ಎಲ್ಲರ ಹೊಣೆಯಾಗಿದೆ. ಪೊಲೀಸ್ ಮತ್ತು ಪಬ್ಲಿಕ್ ಒಟ್ಟಾರೆಯಾಗಿದ್ದರೆ ಅಪರಾಧ ಮುಕ್ತ ಸಮಾಜ ನಿರ್ಮಾಣ ಸಾಧ್ಯವಾಗ್ತದೆ ಅಂತ ಹೇಳಿದ್ರು. ಇದೇ ರೀತಿ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ಹಲೋ ಶಿವಮೊಗ್ಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.